ಕಾಲದ ಎಲ್ಲರಿಗೂ ವಂದಿಸುತ್ತ ಪ್ರಥಮವಾಗಿ ನನ್ನ ಪದ್ಧತಿಯಂತೆ ನಮ್ಮನ್ನು ಕಾಪಾಡುವಂತಹ ಸಮಸ್ತ ಭಾರತೀಯ ಸೇನೆಗೆ ಪ್ರಥಮ ವಂದನೆಗಳನ್ನು ಸಲ್ಲಿಸುತ್ತೇನೆ. ಎಷ್ಟೇ ಸಮಸ್ಯೆಯನ್ನು ಬಗೆಹರಿಸಿಕೊಟ್ಟರೂ ಇನ್ನೂ ತಾವು ಸಮಸ್ಯೆಯ ಸುಳಿಯಲ್ಲಿ ಸಿಲುಕಿರುವಂತಹ ನಮ್ಮ ಜಗತ್ತಿಗೆ ಅನ್ನ ನೀಡುವಂತಹ ಸಮಸ್ತ ರೈತಾಪಿ ಬಂಧುಗಳಿಗೆ ನನ್ನ ವಂದನೆಗಳನ್ನು ಸಲ್ಲಿಸುತ್ತಾ ಮಾರ್ಗದರ್ಶನ ನೀಡುತ್ತಿರುವಂತಹ ಹಿಂದೆಯೂ ಕೂಡ ಆಗಿರುವಂತಹ ಮುಂದೆ ಕೂಡ ಆಗುತ್ತಿರುವಂತಹ ಸಮಸ್ತ ಗುರು ವೃಂದಕ್ಕೆ ನನ್ನ ವಂದನೆಗಳನ್ನು ಸಲ್ಲಿಸುತ್ತಾ ಇವತ್ತಿನ ಕನ್ನಡ ಸಾಹಿತ್ಯ ಪರಿಷತ್ತು ಬೆಳಗಾವಿ ಜಿಲ್ಲೆ ಮತ್ತು ಕನ್ನಡ ಸಂಸ್ಕೃತಿ ಭವನದ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ನಡೆಯುತ್ತಿರುವಂತಹ ಬೆಳಗಾವಿ ಜಿಲ್ಲೆಯ ಶತಮಾನ ಕಂಡ ಸಾಹಿತಿಗಳ ತಿಂಗಳ ಉಪನ್ಯಾಸ ಕಾರ್ಯಕ್ರಮ ಮತ್ತು ಶ್ರೀ ಎಸ್.ವಿ. ಬಾಗಿದತ್ತಿ ಉಪನ್ಯಾಸ ಕಾರ್ಯಕ್ರಮದ ಬಿಡುಗಡೆ ಮತ್ತು ಪುಸ್ತಕ ಬಿಡುಗಡೆ ಸಮಾರಂಭದ ವೇದಿಕೆ ಮೇಲೆ ಆಸೀನರಾದಂಥ ನಮ್ಮ ಅಲ್ಪ ಸನ್ಮಾನವನ್ನು ಸ್ವೀಕರಿಸಿದಂಥ ಕಾಯಕ ಯೋಗಿ ಪ್ರಶಸ್ತಿ ವಿಜೇತರಾದಂಥ ಸನ್ಮಾನ ಶ್ರೀ ಪ್ರಭಾಕರ್ ಕೋರೆ ಅಣ್ಣವರಿಗೆ ನನ್ನ ಆತ್ಮೀಯ ವಂದನೆಗಳನ್ನು ಸಲ್ಲಿಸುತ್ತೇನೆ. ಹಾಗೂ ತುಂಬಾ ಸುಂದರವಾಗಿ ಉಪನ್ಯಾಸ ನೀಡಿದಂಥ ಧಾರವಾಡದಿಂದ ಬಂದಂಥ ಡಾಕ್ಟರ್ ಸರಸ್ವತಿ ಕಳ್ಸರ್ ನಿವೃತ್ತ ಪ್ರಾಚಾರ್ಯರು ಅವರಿಗೂ ಕೂಡ ನನ್ನ ಆತ್ಮೀಯ ವಂದನೆಗಳನ್ನು ಸಲ್ಲಿಸುತ್ತೇನೆ. ಅದೇ ರೀತಿ ದತ್ತಿ ಉಪನ್ಯಾಸ ನೀಡಿದಂಥ ಹಾಗೂ ಮೂಡಲ್ಗೆರೆ ತಾಲೂಕಾ ಕನ್ನಡ ಸಾಹಿತ್ಯ ಪರಿಷತ್ತಿನ ತಾಲೂಕಾ ಅಧ್ಯಕ್ಷರಾದ ಡಾಕ್ಟರ್ ಸಂಜಯ್ ಸಿಂಧಿಯಾಟಿ ಅವರಿಗೂ ಕೂಡ ನಾನು ನನ್ನ ಆತ್ಮೀಯ ವಂದನೆಗಳನ್ನು ಸಲ್ಲಿಸುತ್ತಾ ಪ್ರಥಮ ಬಾರಿ ಜಿಲ್ಲಾ ಲೇಖಕಿಯ ಸಂಘದ ಅಧ್ಯಕ್ಷರಾಗಿ ಆಯ್ಕೆಯಾದಂತಹ ಶ್ರೀಮತಿ ಸುಮಾ ಕಿತ್ತೂರವರಿಗೂ ನಾನು ನನ್ನ ವಂದನೆಗಳನ್ನು ಸಲ್ಲಿಸುತ್ತಾ ಎರಡನೇ ಬಾರಿ ಮತ್ತೆ ಆಯ್ಕೆಯಾದಂಥ ನಮ್ಮ ವೀರಶೈವ ಜಿಲ್ಲಾ ಅಧ್ಯಕ್ಷರಾದಂಥ ಶ್ರೀಮತಿ ರತ್ನಾಕರ್ ಬೆಲ್ಲದವರಿಗೂ ಕೂಡ ನನ್ನ ಆತ್ಮೀಯ ವಂದನೆಗಳನ್ನು ಸಲ್ಲಿಸುತ್ತಾ ಪುಸ್ತಕವನ್ನು ಬರೆದಂತಹ ಶ್ರೀ ಬಸವರಾಜ ಹೂಗಾರರಿಗೂ ಕೂಡ ನನ್ನ ಆತ್ಮೀಯ ವಂದನೆಗಳನ್ನು ಸಲ್ಲಿಸುತ್ತಾ ಈ ಎಲ್ಲ ಕನ್ನಡ ಭವನದ ದಿನಂಪ್ರತಿ ಕಾರ್ಯಕ್ರಮಗಳನ್ನು ಹಾಗೂ ಕಾರ್ಯಗಳನ್ನು ಇದನ್ನು ಸುಸ್ಥಿತಿಯಲ್ಲಿ ಇಡುವುದನ್ನು ಹಿಡಿದು ಆ ಕಾರ್ಯಕ್ರಮವನ್ನು ತಗೊಂಡವ್ರ ಜೋಡಿ ರೇಟ್ ಹೊಂದಾಣಿಕೆ ಮಾಡೋದು ಅವ್ರನ್ನ ಎರಡು ಪಾಟೀಲ್ ಸರ್ ಅವರಿಗೆ ಕೂಡ ಸಲ್ಲಿಸ್ತೇನೆ. ಯಾಕಂದ್ರೆ ಯಾರು ನಾವು ಹೇಳಿದ ಬಾಡಿಗೆ ಕೊಡಕ್ಕೆ ತಯಾರಾಗೋದಿಲ್ರಿ, ಅಷ್ಟು ಕಡಿಮೆ ಮಾಡ್ರಿ ಇಷ್ಟು ಕಡಿಮೆ ಮಾಡ್ರಿ ಅಂತ ಹೇಳಿ ಅವ್ರ ಜೋಡಿ ಎರಡು ಪಾಟೀಲ್ ಯಾವಾಗ ಅವರು ಕೈ ಬಿದ್ದಿರ್ತಾರ ಆ ಎರಡು ಪಾಟೀಲ್ಗೂ ಕೂಡ ನಾವು ವಂದನೆಗಳನ್ನು ಸಲ್ಲಿಸುತ್ತಾ ಮತ್ತೆ ವೇದಿಕೆ ಮೇಲೆ ಅವರಿಗೆ ಎಲ್ಲರಿಗೂ ಸಲ್ಲಿಸುತ್ತಾ ಎದುರಿಗೆ ಇವತ್ತ ಬಹಳಷ್ಟು ಎಲ್ಲ ಉಪನ್ಯಾಸ ಮಾಡುವಂತ ಸಾಹಿತಿಗಳೇ ಕೂಡಿದ್ದಾರೆ. ಇವರೆಲ್ಲ ನಮ್ಮ ಕಿತ್ತೂರು ತಾಲೂಕಾ ಅಧ್ಯಕ್ಷರು ಹಾಗೂ ಖಾನಾಪುರದಿಂದ ತಾಲೂಕಾ ಅಧ್ಯಕ್ಷರು, ಬೆಳಗಾವಿ ತಾಲೂಕಾ ಅಧ್ಯಕ್ಷರು, ಎಲ್ಲ ತಾಲೂಕಾ ಮತ್ತು ಮೂಡಲಿ ತಾಲೂಕಾ ಅಧ್ಯಕ್ಷರು ಎಲ್ಲರಿಗೂ ನಾನು ವಂದನೆಗಳನ್ನು ಸಲ್ಲಿಸುತ್ತಾ ಇಲ್ಲಿ ಬಂದಂತ ಎಲ್ಲ ದೊಡ್ಡ ದೊಡ್ಡ ಸಾಹಿತಿಗಳು ಬಂದಿವೆ ಅವರಿಗೆ ಎಲ್ಲರಿಗೂ ನಾನು ನನ್ನ ವಂದನೆಗಳನ್ನು ಸಲ್ಲಿಸುತ್ತಾ ಅಧ್ಯಕ್ಷೆಯ ಭಾಷಣವಾಗಿ ಎರಡೇ ಮಾತುಗಳನ್ನು ಹೇಳಿಸ್ತೀನಿ. ಯಾಕಂದ್ರೆ ಉಪ್ಪಿಟ್ಟು ಬಂದದ್ದು ಈಗಾಗಲೇ ಎಲ್ಲರಿಗೂ ನಾನು ಪ್ರಸಾದವನ್ನು ಕೊಡಬೇಕು. ನಮ್ಮ ನಿಮಗನ್ನಿಸ್ತಿರ್ಬೇಕು ಇವತ್ತ ನಾನೀಗಾಗಲೇ ಹೇಳಿದ್ದೆಲ್ಲ ಕಾಯಕವಾಗಿ ಪ್ರಶಸ್ತಿ ಸಿಕ್ಕದವ್ರು ನಡೆ ನೋಡಿ ಒಂದಾಗಿ ಕಾಯಕವನ್ನೇ ವೃತ್ತಿ ಮಾಡಿಕೊಂಡಂಥವ್ರು ಸಮಾಜ ಸೇವೆಯನ್ನೇ ತಮ್ಮ ಜೀವನ ಪರ್ಯಂತ ಅದನ್ನೇ ಮಾಡಿದ್ರು. ಅದಕ್ಕೆ ಆ ಪ್ರಶಸ್ತಿ ಸಿಕ್ಕು ಅದರೊಳಗೆ ನಮ್ಮದು ಒಂದು ಅಲ್ಪ ಗೌರವ ಇರಲಿ ಅಂತ ಹೇಳಿ ಇವತ್ತು ಒಟ್ಟಾಗಿ ಕರೆದು ಅವ್ರಿಗೆ ಆರಾಮ ಇರಲಿಲ್ಲ ಅಂದರೂ ಕರೆದು ಒಂದು ಅವರಿಗೆ ಗೌರವನ್ನ ಕೊಡು ಮಾಡಿ ಬೆಳೆಸಿದ್ದೀನಿ. ಅದೇ ರೀತಿ ನಮ್ಮ ರತ್ನಾಕರ್ ಎರಡನೇ ಬಾರಿ ವೀರಶೈವರು ಸುಂದರವಾಗಿ ಒಂದು ನಡೆಸ್ಕೊಂಡು ಹೊಂದಿದ್ದಾರೆ. ಅವ್ರಿಗೂ ಕೂಡ ಇವತ್ತು ಸನ್ಮಾನವನ್ನು ಇಟ್ಟಿದ್ದೀವಿ. ಅದೇ ರೀತಿ ನಮ್ಮ ಲೇಖಕಿ ಸಂಘದ ಸುಮಾ ಕಿತ್ತೂರವರು ಒಳ್ಳೆಯ ವಾಗ್ಮಿ, ಒಳ್ಳೆಯ ಸಾಹಿತಿ, ಅವರು ಲೇಖಕ ಸಂಘದ ಅಧ್ಯಕ್ಷರಾಗಿದ್ದಕ್ಕೆ ಅವ್ರಿಗೂ ಕೂಡ ಇವತ್ತು ಒಂದು ಅಲ್ಪ ಗೌರವವನ್ನು ನೀಡ್ತಾ ಇದ್ದೀವಿ.
ನಮ್ಮ ಕಳಸದ ಅಪ್ಪರಂತರೂ ಒಡ್ಮೂರು ರಾಜ ಲಕ್ಷ್ಮಣಗೌಡ ಒಡ್ಮೂರವರದು ಬಹಳಷ್ಟು ಮಾಹಿತಿಯನ್ನು ಸಾಧಾರ ಅಂದ್ರೆ ಹಾಗೆ ಗಾಳಿಯಲ್ಲಿ ಮಾತಾಡಲಿಲ್ಲ, ಒಂದು ಆಧಾರವನ್ನು ಒದಗಿಸಿ ಆ ದೇಸಾಯಿಯವರು ಬಗ್ಗೆ ಆಗಲಿ ಆ ಒಡ್ಮೂರಿಯ ಬಗ್ಗೆ ಆಗಲಿ ಬಹಳ ಸುಂದರವಾಗಿ ಅವರು ವಿಷಯವನ್ನು ಪ್ರಬುದ್ಧವಾಗಿ ಮಂಡಿಸಿದ್ದಾರೆ. ಹೇಳಿ ಕೇಳಿ ಅವರು ನಿವೃತ್ತ ಪ್ರಾಚಾರ್ಯರು ಮತ್ತು ಡಾಕ್ಟರೇಟ್ ಪಡೆದವರು ಅವರು ಮಂಡಿಸೋದು ದೊಡ್ಡದಾಗೋದಲ್ಲ, ಆದ್ರೆ ನಮ್ಮ ತಿಳಿಯುವ ಹಾಗೆ ಅವರು ಹೇಳಿದ್ರಲ್ಲ ಅದು ಹೆಚ್ಚಿನ, ಅದು ಧಾರವಾಡದಿಂದ ಬಂದು ನಮಗೆ ಆ ವಿಷಯವನ್ನು ಮಂಡನೆ ಮಾಡಿಕೊಟ್ಟಿದ್ದಾರೆ. ತಾವು ಬಹಳ ಸುಂದರವಾಗಿ ಮಾತಾಡಿರುತ್ತದೆ ಅವರ. ನಂತರ ನಮ್ಮ ಸಿಂಧಿಹಟ್ಟಿ ಡಾಕ್ಟರು ಹೇಳಿದರು, ನಮಗೂ ಒಂದು ವಿಷಯ ಕೊಡ್ರಿ ಅಕ್ಕರು, ನಾನು ಮಾತಾಡ್ತೀನಿ ಅಂತ. ಅವ್ರಿಗೆ ಏನು ಹೇಳಿದ್ದಾರೆ ಸಿಂಧಿಹಟ್ಟಿಯವರಿಗೆ, ನೀವಾಗಲೇ ನಿಮ್ಗೆ ಯಾವ ಬೇಕು ಆ ವಿಷಯ ತಗೋರಿ. ಹೀಗೆ ಭಾಗ್ಯವ್ರದ್ದು ದತ್ತಿ ಇದೆ, ಅದಕ್ಕೆ ಆ ವಿಷಯವಾಗಿ ಅವರು ಒಂದು ಬಸವಣ್ಣರ ವಚನ ಸಾಹಿತ್ಯದ ಬಗ್ಗೆ ಒಂದು ವಿಷಯ ಇಟ್ಟು ಅವ್ರ ದತ್ತಿ ನೀಡಿದ್ದಾರೆ. ಆ ವಿಷಯವಾಗಿ ನೀವು ಮಾತಾಡ್ರಿ, ನಾನು ತಾವೋ ಒಂದು ಆವಿಷ್ಕೊಂಡು ವೈಜ್ಞಾನಿಕ ಮೀಮಾಂಸೆ ಅಂತ ಹೇಳಿ ವಚನದಲ್ಲಿ ವೈಜ್ಞಾನಿಕ ಚಿಂತನೆಯನ್ನು ಆವಿಷ್ಕೊಂಡು ಬಹಳ ಸುಂದರವಾಗಿ ಮಂಡನೆ ಮಾಡಿದರು. ಅವರು ನಮ್ಮ ತಾಲೂಕಾ ಅಧ್ಯಕ್ಷರಂತ ಹೇಳಿ ಹೇಳ್ಕೊಳಕ್ಕೆ ನನಗೆ ಹೆಮ್ಮೆ ಅನ್ನಿಸ್ತು. ತಾಲೂಕಾ ಅಧ್ಯಕ್ಷ ಒಳಗೆ ಒಬ್ಬರು ಹಿಂಗೆ ಅದಾರಲ್ಲಪ್ಪ, ಉತ್ತಮವಾದ ವಾಗ್ಮೆ ಕೂಡ ಅದಾರ ಅಂತ ಹೇಳಿ ಭಾಳ ಹೆಮ್ಮೆ ಅನ್ನಿಸ್ತದ. ಅಣ್ಣವರು ಮತ್ತೆ ನಿಮ್ಮನ್ನ ಕಲಿಸ್ತೇವೆ, ಮೇಲಿನ ಮೇಲೆ ನಾವು ಉಪನ್ಯಾಸ ಕೊಡ್ರಿ ಅಂತ ಹೇಳಿ ಬಯಸ್ತೀನಿ. ಇನ್ನು ನಮ್ಮ ಹುರುಗರೆ ವಿಷಯ ಹೇಳೋದು ಬೇಡ, ನಾವು ಅಲಾಸೆನ ಅನ್ನಂಗಿಲ್ಲ ಅವ್ರಿಗೆ. ಫೋನೊಳಗೂ ಹುರುಗರೆ ಸೇವ್ ಮಾಡ್ಕೊಂಡಿದ್ದೆ ಅವ್ರಿಗೆ ಅಲಾಸೆಯನ್ನು. ಯಾವಾಗಲೂ ಕನ್ನಡದ ಡ್ರೆಸ್ ಅನ್ನು ಬ್ಯಾಗಿನಿಂದ ತಳಗಿಂದ ಎರಡು ಭಾಗವಾಗಿ ಈ ಕನ್ನಡ ಪಟ್ಟಿ ಇದೆಲ್ಲ ಈ ಥರ ಅವರು ಡ್ರೆಸ್ಸೇ ಹಾಕೊಂಡಿರ್ತಾರೆ. ಅವರು ಮೊನ್ನೆ ಭೇಟಿಯಾಗಿದ್ರು, ನಾವು ಬರ್ರಿ ಕಾರ್ಯಕ್ರಮ ಅಂದ್ರೆ ಅವ್ರು ಕಾಲು ನೋವಾಗಿದೆ ಯಾಕಂದ್ರೆ ಈಗೆಲ್ಲ ಸಮ್ಮೇಳನ ಬರಕ್ಕೆ ಆಗಂಗಿಲ್ಲ ಅಂತೇಳಿ ನಾನು ಒಂದು ಇದನ್ನು ಮಾಡಿದ್ನಿ. ಬೇಡಪ್ಪ ಅವರು ಅವಾಗೇನೆ ಬರೋ ಟೈಮ್ನಾಗೆ ಅವ್ರಿಗೆ ಒಂದು ಸನ್ಮಾನ ಮಾಡೋದು ನಾವು ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಅಂಥೇಳಿ ಅವ್ರಿಗೆ ಕರೆ ಬಾ ಅಂತ ಹೇಳಿದ್ನಿ. ಅವರು ಬಂದಿದ್ದಾರೆ. ಅದಕ್ಕೆ ಹುಡುಗರು ಕೂಡ ಒಂದು ಗೌರವವನ್ನು ಸ್ವೀಕಾರ ಮಾಡಿದ್ದೀರಿ. ತಮಗೂ ಕೂಡ ಧನ್ಯವಾದ ಅರ್ಪಿಸ್ತೀನಿ ನಾನು. ಮತ್ತೆ ಇಲ್ಲಿ ನಮ್ಮ ಹೂಗಾರ ಬಸವರಾಜ್ ಹೂಗಾರ ಒಬ್ಬ ಬಡ ಲೇಖಕ ಹಾಗೂ ಒಬ್ಬ ಬಡ ಪ್ರಾಧ್ಯಾಪಕ, ಬಹಳಷ್ಟು ಶ್ರೀಮಂತ ಮನುಷ್ಯ ಅಲ್ಲ. ಆದರೂ ಇವತ್ತು ಪುಸ್ತಕ ಬರೋದು, ವ್ಯಾಕರಣ ಪುಸ್ತಕ ಬರೋದು ಹೇಳಿದ್ರು, ಅದೊಂದು ಪುಸ್ತಕ ಬಿಡುಗಡೆ ಮಾಡ್ರಿ ನಿಮ್ಮ ನಾನು ಏನಂದ್ರೆ ನಾವು ಕಾರ್ಯಕ್ರಮ ಅಂತೂ ಮಾಡ್ತಾ ಇರ್ತೇವಪ್ಪ, ಅದ್ರಾಗ ಇನ್ನೂ ಒಂದು ಪುಸ್ತಕ ಬಿಡುಗಡೆ ಮಾಡೋದು ಬರ್ರಿ ಅಂತ ಹೇಳಿದಾಗ ಅವ್ರು ತಮ್ಮದೊಂದು ಪುಸ್ತಕ ತೊಗೊಂಡು ಬಂದರು. ಅವ್ರದ್ದು ಇವ್ರ ಪುಸ್ತಕ ಕೂಡ ಬಿಡುಗಡೆ ಆಯಿತು. ಅದು ಕೂಡ ಅವ್ರಿಗೆ ಸಂತೋಷ ಸಂಗತಿ ಅಂತ ಹೇಳಿ ನಾನು ಹೇಳೋದಿಸ್ತೀನಿ. ವ್ಯಾಕರಣ ಪುಸ್ತಕದು ತಾವು ಸಮ್ಮೇಳನ ನಡೆದಾಗ ಅಲ್ಲಿ ಮಾರಾಟಕ್ಕೆ ಇಡ್ರಿ. ಅವ್ರು ತಮ್ಮ ಪುಸ್ತಕಗಳು ಎಷ್ಟು ಹೋಗ್ತಾವೆ ಎಷ್ಟು ಇಲ್ಲ ಅನ್ನೋದು ಗೊತ್ತಿಲ್ಲ, ಯಾಕಂದ್ರೆ ಕನ್ನಡದ ವಿಷಯ ನಮ್ಗೆ ಗೊತ್ತೇ ಇದೆ. ಚಲೋ ಅದ್ರ ಬರ್ದಿದಾರ. ತಾವು ಎಲ್ಲೆಲ್ಲಿ ಸಮ್ಮೇಳನ ಆಗ್ತದ ಅಲ್ಲಿ ತಮ್ಮ ಪುಸ್ತಕ ತಂದು ಇಡ್ರಿ. ಎಷ್ಟು ಹೋಗ್ತಾವೆ ಬಿಡ್ತಾವ ನಮಗೆ ಗೊತ್ತಿಲ್ಲ. ಅದಕ್ಕೆ ನಮ್ಮ ತಿಂಗಳ ಕಾರ್ಯಕ್ರಮ ನಡೀತಾ ಇದೆ. ಯಾಕಂದ್ರೆ ನಾವು ಬರೋರೇ ಜನ ನಾವೇ ಪದೇ ಬರ್ತಿರ್ತೀವಿ. ಸಮ್ಮೇಳನ ನಡೆದಾಗ ಇಡ್ರಿ, ಬೇರೆ ಜನ ಬರ್ತಿರ್ತಾರ. ಇದನ್ನೆಲ್ಲ ಹೇಳ್ತಾ ಹೀಗೆ ಈ ಕನ್ನಡ ಭವನದ ರೂವಾರಿ ಸರ್ ಹೇಳ್ಬೇಕಾಗಿತ್ತು, ಯೋಗ ಪಾಟೀಲ್ ಸರ್ ಕನ್ನಡ ಭವನದ ರೂವಾರಿ ಅವರು ಸುರೇಣ ಆಮೇಲೆ ಯೋಗ ಪಾಟೀಲ್ ವರ್ಷದ ಕೂಡ ಚೆನ್ನಾಗಿ ಮಾತಾಡಿದ್ರು. ಅವರು ಏನ ಮಾತಾಡಿದ್ರು ಆ ರಾಣಿಯರ ಕಂದ ಎಲ್ಲಿ ಹೋಗ್ತದಂದ್ರೆ ಮಾತ್ರ ರಾಣಿಯರ ವಿಷಯವೇ ಬರ್ತದ. ಆ ರಾಣಿಯರ ಬಗ್ಗೆ ಬಹಳ ಸುಂದರವಾಗಿ ಮಾತಾಡ್ಯಾರ. ಒಂದೇ ಸಲ ಅದ್ರ ಮೇಲೆ ವಿಷಯ ಇಡ್ಸೋದು, ರಾಣಿಯರ ಮೇಲೆ ಅದನ್ನೇ ವಿಷಯ ಆಗಿರೋದು. ರಾಣಿಯರ ಮೇಲೆ ಒಂದು ತಿಂಗಳ ಉಪನ್ಯಾಸ ಅದನ್ನೇ ಮಾಡೋದು ರಾಣಿಯರ ಮೇಲೆ ಅಂತ ಹೇಳ್ತಾ. ಇವತ್ತ ತಾವೆಲ್ಲ ಸಾಹಿತಿಗಳು ಬಂದಿರಿ, ನಾನು ಬಹಳ ಖುಷಿ ಆಗಿದೆ. ನಮ್ಮ ಇವರು ಬಂದಿದ್ದಾರೆ, ದೊಡ್ಡಮಗ್ಗಿ ಅವ್ರು ಬಂದಿದ್ದಾರೆ, ದೊಡ್ಡಮಗ್ಗಿ ಅವ್ರು ಬಂದಿದ್ದಾರೆ. ದೊಡ್ಡಮಗ್ಗಿ ದಾನಿಗಳು, ತೆಗೆಮರೆಯ ದಾನಿಗಳು ಅವರು. ನಾವು ಯಾವುದೇ ವಿಷಯದಾಗ ಯಾವುದಂತ ಕೇಳಿದಾಗ ಎಂದೂ ಇಲ್ಲದಿಲ್ಲ ಅವರು.
ಬೇರೆಯವರು ಕೇಳಿದಾಗೂ ಕೊಟ್ಟಿದ್ದಾರೆ. ನಮ್ಮ ಕೈಲಿ ಎಷ್ಟು ಆಗ್ತದೋ ಅಷ್ಟು ಕೊಡ್ಕೋತ ಬಂದಿದ್ದಾರೆ. ದೊಡ್ಡಬಂಗಿ ಅವರು ಕೂಡ ಹೋದ ಸಲ ನಾನು ಒಂದು ಬರ್ತಡೇ ಇತ್ರಿ, ಇಲ್ಲೇ ಮೇಲೆ ಹಾಲ್ನೇ ಕಾರ್ಯಕ್ರಮ ಇತ್ತು, ಅದರೊಳಗೆ ಒಂದು ಬರ್ತಡೇನೂ ಮಾಡ್ತೇವೆ ನಾವು. ನೀವು ವಾಪಸ್ ಏನು ಮಾಡ್ತೀರಿ ಅಂತಂದ್ರು ಕನ್ನಡ ಸಾಹಿತ್ಯ ಪರಿಷತ್ನವರು. ಏನು ಮಾಡಂಗಿಲ್ಲ ನೋಡ್ರಿ ನಿಮ್ಗೆ ಏನು ಮಾಡ್ತೀವಿ ಅಂತ ಹೇಳಿ ಅವ್ರು ಬರ್ತಡೇ ಕೂಡ ಕಾರ್ಯಕ್ರಮ ಮಾಡಿದೆವು ನಾವು. ಡಾಕ್ಟರ್ ತಾರಲಾಳೆ ಇವತ್ತು ರಾಜಲಕ್ಷ್ಮಣ ಲೇಖನ ಬಂದದ್ದು. ಹೌದಾ? ನಮಸ್ಕಾರ. ಹೇಳ್ರಿ. ಡಾಕ್ಟರ್ ತಾರಲಾಳೆ, ಶಶಿಕಾಂತ್ ತಾರಲಾಳೆ. ಶಶಿಕಾಂತ್ ತಾರಲಾಳೆ. ಹಾಂ, ನನ್ನ ಇವತ್ತಿನ ಪ್ರೆಸೆಂಟೇಷನ್ ಆಹಾರ ಕೊಟ್ಟವರು ಅವರು. ಇದರಲ್ಲಿ ಲಿಂಗಾಸ್ ಕಾಲೇಜಲ್ಲಿ ಮುಂದಿನ ಸಲ ಉಪನ್ಯಾಸ ಬಂದಾಗ ಅವ್ರಿಗೆ ಕರೀರಿ ಉಪನ್ಯಾಸ. ಅವರು ಈ ಸಲ ಬಂದಿದ್ದಾರೆ. ಬಹಳಷ್ಟು ಜನ ಎಲ್ಲ ಸಾಹಿತ್ಯಗಾರರು ಉಪನ್ಯಾಸಕಾರ ಬಂದಿರಿ. ಪ್ರತಿಯೊಬ್ಬರು ಒಬ್ಬೊಬ್ಬರು ಉಪನ್ಯಾಸ ಮಾಡುವಂಥ ವ್ಯಕ್ತಿಗಳೇ ಇವತ್ತು ನನ್ನ ಮುಂದೆ ಕೂತಿದ್ದೀರ. ಬಹಳ ಸಂತೋಷ ಅನ್ನಿಸ್ತದ. ನಾವು ರಕ್ಷಣಾ ವೇದಿಕೆ ಇವರು ರಕ್ಷಣಾ ವೇದಿಕೆ ಒಂದು ಕಾರ್ಯಕ್ರಮ ಮಾಡಿದ್ದಾರೆ. ಸಂದರ್ಭದ ಯುವಜನ ವೇದಿಕೆ ಅಧ್ಯಕ್ಷರು. ನೀವು ಅಣ್ಣಾರ ನಮ್ಮ ಪ್ರತಿ ತಿಂಗಳ ಕಾರ್ಯಕ್ರಮ ಇರ್ತದ. ನೀವು ಒಂದು 10-15 ಮಂದಿ ಇಲ್ಲಿ ಕೊಡಿಸ್ಬಾರ್ದು ರಕ್ಷಣಾ ವೇದಿಕೆ. ನಮಗೆ ಬಹಳ ಖುಷಿ ಆಗ್ತದ. ನಮಗೆ ಏನ್ ಬೇಕೋ ಎಲ್ಲ ಸಹಾಯ ಮಾಡ್ತಾರ. 10-15 ಮಂದಿ ಪ್ರತಿ ಸಲ ಇಲ್ಲಿ ಕೂತ್ಕೊಳ್ಳಿ. ಹೇಳಿದ್ದೆಲ್ಲ ಈಗ ನಮ್ಮ ಕಾರ್ಯಕ್ರಮದಲ್ಲಿ ನಿಮ್ಮ ಜನರನ್ನ ಕೊಡ್ರಿ. ನಾವು ನಿಮ್ಗೆ ಏನ್ ಬೇಕೋ ನಾವು ನಿಮ್ಗೆ ಸಹಾಯ ಮಾಡ್ತೀವಿ. ಇದೆಲ್ಲ ಹೇಳ್ತಾ ಕನ್ನಡದ ವಿಷಯ ನಾವು ಹೇಳಿದ್ರು. ಆದ್ರೆ ನಾ ಖಂಡಿತ ಹೇಳ್ತೇನೆ, ನಮ್ಮ ಕನ್ನಡ ಯಾವಾಗಲೂ ಸಾಯೋಗಿಲ್ಲ. ಮರ ಇದ್ದಾಗ ಇವತ್ತು ಇಲ್ಲ ಒಂದು ಬೆಳಿಲು ಒಣಗ್ತಿಲ್ಲೋ, ಈ ಬೆಳಿಲು ಮತ್ತೆಲ್ಲೋ ಬಿಟ್ಟಿರ್ತದ. ಮತ್ತೆಲ್ಲೋ ತನ್ನ ಬೆಳಿಲು ನಾವು ಬಿಟ್ಟು ನೋಡ್ರಿ. ಇವತ್ತು ಬಹಳ ಖುಷಿ ಸಂಗತಿ ಹೇಳ್ತೀನಿ. ಆಸ್ಟ್ರೇಲಿಯಾ ಹೈಸ್ಕೂಲ್ನಾಗ ಕನ್ನಡ ವಿಷಯ ಕನ್ನಡ ಮಕ್ಕಳಿಗಾಗಿ ಕನ್ನಡ ಕಲಿಸ್ತಾ ಇದ್ದಾರೆ. ಹೀಗೆ ತನ್ನ ಬಿಳಲನ್ನು ಎಲ್ಲೆಲ್ಲೋ ಬೀಳ್ತಾ ಇದೆ. ನೀವು ಒಂದು ವಿಚಿತ್ರ ನೀವು ನಂಬ್ತಿರೋ ಇದು ಇದಕ್ಕಿಂದು ನೇಪಾಳದಲ್ಲಿ ಒಳಕಲ್ಲು ಶಾಸನ ಅಂತ ಸಿಗ್ತದೆ ಮೇಡಮ್. ನೇಪಾಳದಲ್ಲಿ ಒರಳಕಲ್ಲು ಶಾಸನ ಅಂದ್ರೆ ಒಂದು ಒರಳ ಗಾಡ್ಯಾಗ ಹೋಗಿದಾರ. ಅದ್ರ ಸುತ್ತ ಒಂದು ಕನ್ನಡ ಶಾಸನ ಇದೆ ನೋಡಿ. ಎಲ್ಲಿದೆ ಎಲ್ಲಿ ನಾವು ಕರ್ನಾಟಕದಲ್ಲಿ ಎಲ್ಲಿ ಇವತ್ತು ಮಧ್ಯಪ್ರದೇಶ ಒಂದು ಗುಡ್ಡದ ತುದಿಯಾಗ ಕನ್ನಡ ಮಾತಾಡೋರದಾರ. ಅವ್ರು ಏನು ಹೇಳ್ತಾ ಇದ್ದಾರೆ ಅಂದ್ರೆ ನಮ್ಮ ಕನ್ನಡ ಶಾಲೆ ತೆಗೀರಿ ಅಂತ ಹೇಳಿ. ತೆಗಿಯೋರು ಯಾರು? ನಮ್ಮದೇನೆ ಬೆಳಗಾವಿ ಜಿಲ್ಲಾದಾಗ 50 ಹಳ್ಳಿಗಳಲ್ಲಿ ಕನ್ನಡ ಶಾಲೆಗಳಿಲ್ಲ. ಅಲ್ಲಿ ಮರಾಠಿ ಶಾಲೆ ಅದಾವ. ಇದನ್ನ ರಿಪೋರ್ಟ್ ಕೊಟ್ಟವ್ರು ಯಾರೇ? ನಿಮ್ಮ ರಕ್ಷಣಾ ವೇದಿಕೆಯವರೇ ನನಗೆ ಕೊಟ್ಟದ ಮಾಹಿತಿಯಿಂದ 50 ಶಾಲೆಗಳಲ್ಲಿ ಇಲ್ಲ. ನಾವು ಗಡಿ ಭಾಗದಲ್ಲಿ 50 ಶಾಲೆಗಳಿಲ್ಲ. ಅದರೊಳಗೆ ಜಾಸ್ತಿ ಖಾನಾಪುರದಲ್ಲಿ, ಖಾನಾಪುರ ತಾಲೂಕಿನಲ್ಲಿ ಕನ್ನಡ ಶಾಲೆಗಳಿಲ್ಲ. ಮರಾಠಿ ಇರಬೇಕು, ಇಲ್ಲ ಅನ್ನಂಗಿಲ್ಲ. ನೀವ್ರಿ ಪ್ರಭುದೇವರ ನೀವು ಕಡೆ ಲಕ್ಷ್ಯ ಕೊಡ್ಬೇಕು. ಯಾವ ಊರಾಗಿಲ್ಲ ನಮ್ಗೆ ರಿಪೋರ್ಟ್ ಕೊಡ್ರಿ. ಕನ್ನಡ ಶಾಲೆಗಳಿಲ್ಲ. ಆಗ ಅಲ್ಲಿ ಮಧ್ಯಪ್ರದೇಶದವ್ರು ಕೇಳ್ತಾ ಇದ್ದಾರೆ, ಗಿರಿ ಮೇಲೆ ಬಿಟ್ಟವರು ನಮ್ಮ ಕನ್ನಡ ಶಾಲೆ ಕೊಡ್ರಿ ಅಂತ ಹೇಳಿ. ಮುಂದೆ ಕೇರಳದಲ್ಲಿ ಗುಡ್ಡಗಾಡ ಪ್ರದೇಶದಲ್ಲಿ ಇದು DC ಅವ್ರು ಕೊಟ್ಟಂತ ಮಾಹಿತಿ. ಒಬ್ಬರು DC ಅವರು ಆ ಭಾಗದಲ್ಲಿ ಆ ಕೇರಳ ಸರ್ಕಾರ ಅವ್ರು ಕೇಳ್ತಾರೆ, ಈ ಜನಾಂಗಕ್ಕ ಇವ್ರಿಗೆ ಏನು ಗುಡ್ಡಗಾಡ ಜನಾಂಗ ಅದಾರಲ್ಲ, ಇವ್ರಿಗೆ ಏನಾದ್ರು ಒಂದು ಸಹಾಯ ಬೇಕೇನೋ ಕೇಳ್ಕೊಂಡ್ ಬರ್ರಿ ಸರ್ವೆ ಮಾಡಕ್ ಬಂದಾಗ ಆ DC ಅವರು ಆಸಕ್ತಿಯಿಂದ ಅವ್ರು ಏನ್ ಮಾತಾಡ್ತಾರ ಕೇಳಿದ್ರು. ಅವ್ರು ಮಾತಾಡೋದು ಏನೋ ಅಂತಲ್ಲ. ಆಮೇಲೆ ಅವರು ಪುಣ್ಯ ಕನ್ನಡ, ಅವರು ಕನ್ನಡ ವಿಷಯದ PhD ಮಾಡಿದಂತ ಮನುಷ್ಯ ಅವ್ರ DC. ಅವ್ರಿಗೆ ಗೊತ್ತಾಗ್ಬಿಡ್ತು ಇವ್ರು ಮಾತಾಡೋದು ಹಳೆಗನ್ನಡ ಅಂತ ಹೇಳಿ. ಆ ಕೇರಳ ಗುಡ್ಡಗಾಡಲ್ಲಿ ಮಾತಾಡೋಂಥ ಜನ ಹಳೆಗನ್ನಡ ಮಾತಾಡ್ತಾ ಇದ್ದಾರೆ. ಇವ್ರಿಗೆ ಬಹಳ ಖುಷಿಯಾಗಿ ಅವರು ಏನ್ ಕೇಳಿದ್ರು, ನೀನ್ ಹೆಂಗ ಇಲ್ಲಿ ಎಲ್ಲಿಂದ ನೀವು ಬಂದಿರೇನ? ಇಲ್ಲ, ನಾವು ಮೂಲತಃ ಇಲ್ಲಿದೆ ಜನಾಂಗ, ನಾವು ಇಲ್ಲಿ ಅವ್ರನ್ನ ಅದೇವಿ. ನಾವು ನಮ್ಮ ದೇವರು ಶ್ರೀರಂಗದ ದೇವರು ನಮ್ಗ ಅಲ್ಲಿ ಹೋಗಾಕ ನಮ್ಗ ಗುಟ್ಟಿ ಹಿಡಿದು ಆ ಭಾಗಕ್ಕೆ ಹೋಗಾಕ ನಮ್ಗೆ ವ್ಯವಸ್ಥೆ ಮಾಡಿಕೊಡಿ ಅಂತ ಕೇಳಿದ. ನಮ್ಮ ದೇವರ ಅಲ್ಲಿ ಕರ್ನಾಟಕದಾಗ ಅದಾನ, ಅವನಂತೆಲ್ಲ ಹೋಗಾಕ ನಮ್ಗೆ ಹಾದಿ ಮಾಡಿಕೊಡ್ರಿ ಅಂತ ಹೇಳೋರು ಕೇಳಿದ್ರು. ನೋಡಿ, ಅಂದ್ರೆ ಕನ್ನಡ ಏನದಲ್ಲ, ದಕ್ಷಿಣದಿಂದ ಉತ್ತರದರ ಇಡೀ ದೇಶ ತುಂಬ ವ್ಯಾಪಿಸಿದಂಥ ಭಾಷೆ ಇದು. ಅಲ್ಲಲ್ಲೇ ಆದ್ರೆ ಜನಾಂಗ ಬಂದು ಸಂಸ್ಕೃತ ಬಂದಿಂದ ಅದ ಏನ ಕನ್ನಡ ಹಾಕೊಂತ ಹೋಯ್ತು. ಬೇರೆ ಬೇರೆ ಭಾಷೆದವ್ರಿಗೆ ಕೂಡಿ ಬೇರೆ ಬೇರೆ ಭಾಷೆಗಳು ಉತ್ಪನ್ನ ಅದು.
ಆದ್ರೆ ಅಲ್ಲಲ್ಲಿ ಪಳೆಯುಳಿಕೆ ಹಾಗೆ ಕನ್ನಡದ ಐಲ್ಯಾಂಡ್ ಆಗ್ತಾವ ಹಾಗೆ ಅಲ್ಲಲ್ಲಿ ಉಳ್ಕೊಂಡ್ಬಿಟ್ಟಾವ. ಅದರಿಂದ ಕನ್ನಡ ಇಡೀ ಭಾಷೆ. ಆಮೇಲೆ ಸ್ವತಃ ನಾನೇ ಮೇಘಾಲಯಕ್ಕೆ ಹೋದಾಗ ನಾನೇ ನೋಡಿದ್ದೇನೆ. ನೀರು ಅಂತಾರ, ನೀರಿಗೆ ನೀರೇ ಅಂತಾರ, ನದಿಗೆ ನದಿನೇ ಅಂತಾರ. ನೀರ್ ಮಹಲ್ ಅಂದ್ರ ನೀರೊಳಗೆ ಇದ್ದಂತ ಒಂದು ಅರಮನೆ ಐತಿ, ಅಲ್ಲಿ ರಾಜ ಕಟ್ಸಿದ್ರು. ಆ ಜಲಮಲ ಆಗ್ಬೇಕಲ್ಲ, ಹಾಗಿಲ್ಲ, ನೀರು ಅರಮನೆನೇ ಅಂತಾರ. ಕನ್ನಡ ಶಬ್ದದ ಕೊಕ್ಕರನೇ ಅಂತಾರ, ನದಿಗೆ ನದಿನೇ ಅಂತಾರ. ನೋಡಿ, ನೀರಾವರಿ ಅಂತಾರೆ. ಎಲ್ಲದ ಹಿಮಾಲಯ ಪರ್ವತ. ನಾನು ಒಂದು 20 ಶಬ್ದಗಳಾದ್ರೂ ನಮ್ಮ ಕನ್ನಡದ ಇವು ಅಂತ ಹೇಳಿ ಗುರುತ ಮಾಡ್ಕೊಂಡಿದ್ದೀನಿ, ಅಲ್ಲಿಂದ ಬರ್ಬೋದು. ಹೀಗೆ ಒಂದು ಇಡೀ ದೇಶ ತುಂಬ ಹಬ್ಬಿದಂಥ ಭಾಷೆ ಇವತ್ತು ಬೆಳೆಯುಳಿಕೆಯಾಗಿ ಉಳಿತಾ ಇದೆ. ಅಣ್ಣವ್ರು ಹೇಳಿದ್ರು ಸಾಯ್ತಾ ಇದೆ, ಆದ್ರೆ ಅಣ್ಣವ್ರು ಎಂದೂ ಸಾಯಿದ್ರು. ತನ್ನ ಬಿಳುವ ಒತ್ತಾಟೆ ಒಳಗಿಸ್ಕೊಂಡ್ರು ಮತ್ತೆಲ್ಲೋ ತನ್ನ ಬಿಳುತ್ತಾನೆ ಹೋಗ್ತಾ ಇದೆ. ಇಂಥ ಒಂದು ಕನ್ನಡ ಅಭಿವೃದ್ಧಿ ಪ್ರಾಧಾನ್ಯಕಾರರು ಕನ್ನಡ ಕಲಿಸ್ತಾ ಇದ್ದಾರೆ ಬೇರೆ ಬೇರೆ ಭಾಷೆದವರಿಗೆ. ಅದನ್ನ ಇಲ್ಲಿಯೂ ಕೂಡ ಬೆಳಗಾವದಲ್ಲಿ ಕೂಡ ಅದು ಇಂಪ್ಲಿಮೆಂಟ್ ಆಗಬೇಕು ಅಂತ ಹೇಳಿ ಒಂದು ಕಳಕಳಿಯ ಒಂದು ಇದನ್ನು ಮಾಡ್ಕೊಂತ ಇವತ್ತು ಕಾರ್ಯಕ್ರಮ ಸುಂದರವಾಗಿ ಆಗಿದೆ. ಇದೇ ರೀತಿ ಕನ್ನಡ ಆಸಕ್ತರು ಜಾಸ್ತಿ ಎಲ್ಲರೂ ಕೂಡಿ ಬೆಳೀಲಿ, ಕಾರ್ಯಕ್ರಮ ಮಾಡಲಿ ಅಂತ ಆಶಿಸುತ್ತಾ ನಾನು ಹೇಳೋದು ಮಾತುಗಳನ್ನು